ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಇದೇ ಸೆಪ್ಟೆಂಬರ್ 7ರಂದು ಪೂರ್ಣ ಚಂದ್ರಗ್ರಹಣ ಬರಲಿದೆ. ಅದೇ ದಿನ ಹುಣ್ಣಿಮೆ ಇರುವುದರಿಂದ ಮತ್ತು ಅದೇ ದಿನ ಪಿತೃಪಕ್ಷ ಕೂಡ ನಮಗೆ ಪ್ರಾರಂಭವಾಗುತ್ತದೆ. ಇನ್ನು ಚಂದ್ರಗ್ರಹಣ ಪ್ರಾರಂಭ ಸೆಪ್ಟೆಂಬರ್ 7ರಂದು ರಾತ್ರಿ 9:58. ಇನ್ನು ಚಂದ್ರಗ್ರಹಣ ಮುಕ್ತಾಯ ಸೆಪ್ಟೆಂಬರ್ 8 ಮಧ್ಯರಾತ್ರಿ 1:26 ಚಂದ್ರಗ್ರಹಣವಿರುತ್ತದೆ. ಇನ್ನು ಚಂದ್ರಗ್ರಹಣದ ದಿನ ಏನು ಮಾಡಬೇಕು ಎನ್ನುವುದನ್ನು ತಿಳಿಸ್ಕೊಡ್ತೇನೆ. ಚಂದ್ರಗ್ರಹಣದ ಸಮಯದಲ್ಲಿ ಧ್ಯಾನ, ಭಜನೆ ಮತ್ತು ಕೀರ್ತನೆಗಳನ್ನು ಮಾಡಬೇಕು. ಚಂದ್ರದೇವನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬೇಕು. ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಬೇಕು. ಸೂತಕ ಕಾಲದ ನಂತರ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಗಂಗಾಜಲದಿಂದ ಶುದ್ಧಗೊಳಿಸಬೇಕು ಮತ್ತು ದೇವರ ವಿಗ್ರಹಗಳ ಮೇಲೆ ಗಂಗಾಜಲ ಸಿಂಪಡಿಸಬೇಕು ಅಥವಾ ಅದನ್ನು ನೀಟಾಗಿ ತೊಳೆದುಕೊಳ್ಳಬೇಕು. ಇನ್ನು ಆಹಾರ ಪದಾರ್ಥಗಳ ಮೇಲೆ ತುಳಸಿಯನ್ನು ಹಾಕಿಡಿ ಅಥವಾ ದರ್ಬೆಯನ್ನು ಕೂಡ ಹಾಕಿಡಬಹುದು. ಪವಿತ್ರವಾದ ಧಾರ್ಮಿಕ ಗ್ರಂಥಗಳನ್ನು ಓದಿ. ಗರ್ಭಿಣಿಯರು ನೀರಿರುವ ತೆಂಗಿನಕಾಯಿಯನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಗ್ರಹಣ ಮುಗಿದ ನಂತರ ಹರಿಯುವ ನದಿಗೆ ಎಸೆಯಬೇಕು. ಗ್ರಹಣ ಸಮಯದಲ್ಲಿ ಏನು ಮಾಡಬಾರದು? ಮದುವೆಯನ್ನು, ಗೃಹಪ್ರವೇಶವನ್ನು ಆಚರಿಸಬಾರದು ಅಥವಾ ಹೊಸದ ವಸ್ತುಗಳನ್ನು ಏನೂ ಖರೀದಿಸಬಾರದು. ಮತ್ತು ಗ್ರಹಣ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು. ದೈಹಿಕ ಸಂಬಂಧ ಕೂಡ ಇಟ್ಟುಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ದೇವರು ದೇವತೆಗಳ ವಿಗ್ರಹಗಳನ್ನು ಮುಟ್ಟಬಾರದು. ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿರುವುದರಿಂದ ಅವನು ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ. ಈ ಗ್ರಹಣವನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ. ಇನ್ನು ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗಡೆ ಬರಬಾರದು. ಬಂದರೆ ಈ ಗ್ರಹಣದಿಂದ ತುಂಬ ಮಗುವಿನ ಮೇಲೆ ಪರಿಣಾಮ ಬೀಳುತ್ತದೆ. ಇದೇ ಗ್ರಹಣದಿಂದ ಅಲ್ಲ, ಯಾವುದೇ ಗ್ರಹಣ ಇದ್ದರೂ ನಮಗೆ ತಿಳಿದಿರುವ ಹಾಗೆ ನಾವು ಹೊರಗಡೆ ಬರಬಾರದು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಅಂದರೆ ಗರ್ಭಿಣಿಯರು ಹೊರಗೆ ಬರಬಾರದು ಎಂದು ಹಿರಿಯರು ಹೇಳಿದ್ದಾರೆ. ಇನ್ನು ತಿನ್ನುವ ಪದಾರ್ಥಗಳು ಅಥವಾ ಕುಡಿಯುವ ಪದಾರ್ಥಗಳು ಅಂದರೆ ಹಾಲು, ಮಜ್ಜಿಗೆ, ಮೊಸರು, ಜೇನುತುಪ್ಪ, ತುಪ್ಪ ಇದ್ದರೆ ಅದಕ್ಕೆಲ್ಲ ಒಂದು ಗರಿಕೆ ಅಥವಾ ದರ್ಬೆಯನ್ನು ಹಾಕಿ ಇಕ್ಕಿ ಮತ್ತು ನೀರಿನ ಸಂಪಿಗೆ ಅಥವಾ ನೀರಿರುವ ಶೇಖರಣೆ ಆಗಿರುವ ಜಾಗದಲ್ಲೆಲ್ಲ ಒಂದು ದರ್ಬೆ ಕಡ್ಡಿಯನ್ನು ಹಾಕಿ. ಇದನ್ನು ನೀವು ಬ್ರಾಹ್ಮಣರ ಹತ್ತಿರ ಕೇಳಿ ಪಡೆಯಬಹುದು ಅಥವಾ ಗದ್ದಿಗೆ ಅಂಗಡಿಯಲ್ಲಿ ಕೂಡ ಸಿಗುತ್ತದೆ. ಅದನ್ನು ಕೂಡ ತೆಗೆದುಕೊಂಡು ಹಾಕಬಹುದು. ಇದನ್ನು ನಾವು ಉಪಯೋಗಿಸಬಹುದು ನಂತರ ಕೂಡ. ಆದರೆ ತಿನ್ನುವ ಪದಾರ್ಥಗಳು ಅಂದರೆ ಅನ್ನ ಮತ್ತು ಸಾರು ಅಂಥ ಪದಾರ್ಥಗಳನ್ನು ನಾವು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಇಟ್ಟುಕೊಳ್ಳಬೇಕು. ಫ್ರಿಜ್ನಲ್ಲಿ ಇಟ್ಟು ಸೇವಿಸಬಾರದು ಚಂದ್ರಗ್ರಹಣದ ನಂತರ. ಗರ್ಭಿಣಿ ಸ್ತ್ರೀಯರನ್ನು ಚಂದ್ರನ ಕಿರಣಗಳನ್ನು ಬೀಳದಂತೆ ನೋಡಿಕೊಳ್ಳಿ. ಚಂದ್ರನ ಕಿರಣಗಳಿಂದ ಮಗುವಿನ ಮೇಲೆ ಪರಿಣಾಮ ಬೀರಲಿದೆ. ಇದು ಈಗಿನ ಮಾತಲ್ಲ, ಇದು ಹಳೆಯ ಮಾತು. ಆದ್ದರಿಂದ ಗರ್ಭಿಣಿ ಸ್ತ್ರೀಗಳನ್ನು ಚಂದ್ರನ ಕಿರಣಗಳಿಂದ ದೂರವಿಡಿ. ಗ್ರಹಣದ ನಂತರ ಮನೆ ಮತ್ತು ಹೊರಗಡೆ ಪೂರ್ತಿ ಸ್ವಚ್ಛಗೊಳಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ. ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದು ದಾನ ಧರ್ಮಗಳನ್ನು ಮಾಡಿ. ಇನ್ನು ದಾನ ಧರ್ಮ ಎಂದರೆ ನಿಮ್ಮ ಕೈಯಲ್ಲಿ ಮೀರಿದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೈಲಾಗುವ ಸಹಾಯವನ್ನು ಮಾಡಿ. ದೀನ ದಲಿತರಿಗೆ, ಬಡವರಿಗೆ ದಾನವನ್ನು ಮಾಡಿ. ಇನ್ನು ಗ್ರಹಣದ ಸಮಯದಲ್ಲಿ ನಿದ್ರಿಸಬಾರದು ಎನ್ನುತ್ತಾರೆ. ಆ ನಿದ್ರಿಸುವ ಸಮಯದಲ್ಲಿ ದೇವರ ಜಪ ಮಾಡಿ. ಗಾಯತ್ರಿ ಮಂತ್ರವನ್ನು ಹೇಳಿ ಅಥವಾ ಗಾಯತ್ರಿ ಮಂತ್ರವನ್ನು ಕೇಳಿಸಿಕೊಳ್ಳಿ. ಇನ್ನು ಈ ಪ್ರಭಾವವನ್ನು ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ. ಇನ್ನು ಭಯಪಡದೆ ಜನರು ಬ್ರಾಹ್ಮಣರ ಬಳಿ ಕೇಳಿ ಇದಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಬೇಕು.